ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಗಾಯಕ್ವಾಡ್ ಮಾತಾಡೋದು, ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಕೌಂಟೆಂಟ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಚರ್ಚೆ ಮಾಡ್ಲಿಕ್ಕೆ ಬಂದೀನಿ. ಏನಪ್ಪಾ ಅಂತಂದ್ರೆ, ಭಾರತದ ಯೂನಿಯನ್ ಬಜೆಟ್ ಐತಿ 2026 ಮತ್ತು 27 ಬಗ್ಗೆ. ಸೊ ಅದರಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಮತ್ತು ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ಸ್ ಮತ್ತು ನಿಮ್ಮ ಪರ್ಸನಲ್ ಫೈನಾನ್ಸ್ ಮೇಲೆ ಏನೇನು ಇಂಪ್ಯಾಕ್ಟ್ ಆಗ್ತೈತೆ ಅನ್ನೋದು ಸಣ್ಣದಾಗಿ ನೋಡ್ಕೊಂಬರೋಣ. ಸೊ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಬಜೆಟ್ ಏನು ಕೊಡ್ಬೋದು, ನಿಮಗೆ ಯಾವ್ಯಾವ ಚೇಂಜಸ್ ಎಕ್ಸ್ಪೆಕ್ಟೇಷನ್ ಮಾಡಬೇಕು, ಫೈನಾನ್ಷಿಯಲ್ ಪ್ಲಾನಿಂಗ್ ಹೇಗೆ ಮಾಡ್ಕೋಬೇಕು ಎಲ್ಲ ಕ್ಲಿಯರ್ ಆಕೈತಿ. ಸೊ ಮಿಸ್ ಮಾಡ್ದೇನೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಕೊಡ್ರಿ. ಸೊ ಬಜೆಟ್, ಯೂನಿಯನ್ ಬಜೆಟ್ 2026-27 ಬಜೆಟ್. ಸೊ ಯೂನಿಯನ್ ಬಜೆಟ್ದಾಗ ಏನಪ್ಪಾ, ಫೆಬ್ರವರಿ 1ಕ್ಕೆ 2026 ನಡಿತೈತಿ. ಈ ಹಣಕಾಸಿನ ಬಜೆಟ್ ಯಾರ ಮಂಡನೆ ಮಾಡ್ತಾರಪ್ಪ ಅಂತಂದ್ರೆ, ಭಾರತದ ಫೈನಾನ್ಸ್ ಮಿನಿಸ್ಟರ್ ಆದಂತ ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟ್ ಮಂಡನೆ ಮಾಡ್ತಾರ. ಸೊ ಸರ್ಕಾರದ ಆದಾಯ ಪ್ಲಸ್ ಖರ್ಚಿನ ಪ್ಲಾನ್ ಮಾಡೋದಕ್ಕೆ ಬಜೆಟ್ ಅಂತಾರ. ಸೊ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆಕ್ಟೇಷನ್ಸ್, ಸೊ ಮಿಡಲ್ ಕ್ಲಾಸ್ ಜನದ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆಕ್ಟೇಷನ್ ಇರ್ತೈತಿ ಮೊದಲದಾಗಿ. ಸೊ ಮಿಡಲ್ ಕ್ಲಾಸ್ ಜನ ಬಜೆಟ್ ಎಕ್ಸ್ಪೆಕ್ಟೇಷನ್ ಮಾಡೋದು ಟ್ಯಾಕ್ಸ್ ಫ್ರೀ, ಆಮ್ಯಾಗ ಇನ್ಕಮ್ ಲಿಮಿಟ್ ಹೆಚ್ಚಿಸ್ಬೇಕು ಅನ್ನೋದು, ಸ್ಯಾಲ್ರಿ ಅರ್ನರ್ಸ್ಗೆ ಮತ್ತು ಪ್ರೊಫೆಷನಲ್ ರಿಲೀಫ್ ಬೇಕನ್ನೋರ. ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಈಗಿನ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇನ್ನಷ್ಟು ಹೆಚ್ಚಿಗೆ ಮಾಡ್ಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಇರ್ತೈತಿ. ಈಗಿನ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಐತಿ. ಸೊ 26-27 ಫೈನಾನ್ಷಿಯಲ್ ಇಯರ್ಗೆ 1 ಲಕ್ಷ ರೂಪಾಯಿ ಎಕ್ಸ್ಪೆಕ್ಟೇಷನ್ ಐತಿ. ಇದರಿಂದ ಮಂತ್ಲಿ ಟೇಕ್ ಅವೇ ಸ್ಯಾಲ್ರಿ ಹೆಚ್ಚಾಕೈತಿ. ಆಮೇಲೆ ಟ್ಯಾಕ್ಸ್ ಬರ್ಡನ್ ಕಡಿಮೆ ಆಕೈತಿ. ಟ್ಯಾಕ್ಸ್ ಸ್ಲ್ಯಾಬ್ ಸಿಂಪ್ಲಿಫಿಕೇಶನ್ ಆಗ್ಬೇಕು. ಸೊ ಏನಪ್ಪಾ ಅಂತಾರೆ, ಓಲ್ಡ್ ವರ್ಸಸ್ ನ್ಯೂ. ಸೊ ರಿಜಿಮ್ ಕನ್ಫ್ಯೂಷನ್ ಆಗೋದು ಬೇಡ, ಸ್ಲ್ಯಾಬ್ ಈಸಿ ಮತ್ತು ಟ್ರಾನ್ಸ್ಪರೆಂಟ್ ಆಗ್ಬೇಕು. ಸೊ ಕಾಮನ್ ಮ್ಯಾನ್ಗೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಸಿಂಪಲ್ ಆಗ್ಬೇಕು ಅನ್ನೋದು ಒಂದು ಕನಸು ಇರ್ತೈತಿ. ಆಮ್ಯಾಗ ಡಿಡಕ್ಷನ್ಸ್ ಮತ್ತು ಸೇವಿಂಗ್ಸ್ ಎಕ್ಸ್ಪೆಕ್ಟೇಷನ್ಸ್. ಸೊ ಡಿಡಕ್ಷನ್ದಾಗ ಏನಪ್ಪಾ ಅಂತಂದ್ರೆ ಎ ಟಿ ಸಿ ಒಳಗಡೆ ನಿಮ್ಗೆ ಡಿಡಕ್ಷನ್ 1.5 ಲಕ್ಷ ಇರ್ತೈತಿ. ಸೊ ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಬರಂಗಿಲ್ಲ. ಸೊ ಅದ್ರ ಸಂಬಂಧ ಅದ್ರದ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತೈತಿ. ಸೊ ಎ.ಟಿ.ಸಿ ಒಳಗಡೆ ಏನೇನು ಬರ್ತಾವಪ್ಪ ಅಂತಂದ್ರೆ, ELSS, PF, LIC, PPF. ಸೊ ಆಮ್ಯಾಗ ನೀವು ಹೋಮ್ ಲೋನ್ ಪ್ರಿನ್ಸಿಪಲ್ ಆಗಿರ್ಬೋದು. ಸೊ ಇವೆಲ್ಲಕ್ಕೂ ಲಿಮಿಟ್ 1.5 ಲಕ್ಷ ಐತಿ. ಇದು ಹೆಚ್ಚಿಗೆ ಮಾಡ್ಬೇಕಂತ ಭಾಳ ದಿವಸ ಅದು ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದ್ರೆ ಇದು 1.5 ಲಕ್ಷ ಭಾಳ ಹಳೇದೈತಿ ಇದು. ಸೊ ಲಿಮಿಟ್ ಇನ್ಕ್ರೀಸ್ ಆದ್ರೆ ಸೇವಿಂಗ್ಸ್ ಹ್ಯಾಬಿಟ್ ಇಂಪ್ರೂವ್ ಆಕೈತಿ. ಆಮ್ಯಾಗ ಟ್ಯಾಕ್ಸ್ ಪ್ಲಾನಿಂಗ್ ಮಾಡ್ಲಿಕ್ಕೆ ಈಸಿ ಆಕೈತಿ ಎಲ್ಲರಿಗೂ. ಆಮ್ಯಾಗ ಇನ್ನೊಂದು HTD, ಹೆಲ್ತ್ ಇನ್ಶೂರೆನ್ಸ್, ಎಲ್ಲರಿಗೂ ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಈಗಿನ ದಿನಮಾನಗಳದಾಗ ಹೆಲ್ತ್ ಅನ್ನೋದು ಭಾಳ ಪ್ರೀಸಿಯಸ್ ಐತಿ. ಆಮ್ಯಾಗ ಹೆಲ್ತ್ ಎಕ್ಸ್ಪೆಂಡಿಚರ್ ಭಾಳ ಐತಿ. ಅದಕ್ಕಾಗಿ HTD ಒಳಗಡೆ HTD ಒಳಗಡೆ ರಿಲ್ಯಾಕ್ಸೇಷನ್ ಸ್ವಲ್ಪ ಜಾಸ್ತಿ ಕೊಡ್ಬೇಕಂತಂದ ಜನದ ಎಕ್ಸ್ಪೆಕ್ಟೇಷನ್ ಐತಿ. ಯಾಕಂದ್ರೆ ಫ್ಯಾಮಿಲಿ ಪ್ಲಸ್ ಸೀನಿಯರ್ ಸಿಟಿಜನ್ಗೆ ಬೆನಿಫಿಟ್ ಆಕೈತೆ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್. ಸೊ ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ರಪ್ಪ, ಹೋಮ್ ಲೋನ್ ಬೆನಿಫಿಟ್. ಇದು ಭಾಳ ಪ್ರೀಸಿಯಸ್ ಎಲ್ಲರಿಗೂ. ಯಾಕಂದ್ರೆ ಹೋಮ್ ಲೋನ್ ಮ್ಯಾಗಿರೋ ಇಂಟ್ರೆಸ್ಟ್ 2 ಲಕ್ಷ ರೂಪಾಯಿ ಡಿಡಕ್ಷನ್ ಐತಿ. ಸೊ ಜನಗಳದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ಬೇಕನ್ನೋದ. ಸೊ 2 ಲಕ್ಷದಿಂದ ಇನ್ನೂ ಹೆಚ್ಚಿಗೆ ಮಾಡಿದ್ರೆ ಅಫೋರ್ಡಬಲ್ ಆಕೈತಿ ಮನಿ ಖರೀದಿ ಮಾಡ್ಲಿಕ್ಕೆ. ಯಾಕಂದ್ರೆ ಮಿಡಲ್ ಕ್ಲಾಸ್ ಜನದ ಒಂದು ಕನಸು ಇರ್ತೈತಿ, ಏನಪ್ಪಾ ಅಂತಂದ್ರೆ ನಮಗೂ ಒಂದು ಸ್ವಂತ ಮನಿ ಬೇಕನ್ನೋದ. ಸೊ ಅದಕ್ಕೋಸ್ಕರ ಹೋಮ್ ಲೋನಿಂದ ಇಂಟ್ರೆಸ್ಟ್ ಹೆಚ್ಚಿಗೆ ಮಾಡ್ಬೇಕನ್ನೋದು ಕಾಮನ್ ಅಂಡ್ ಮಿಡಲ್ ಕ್ಲಾಸ್ ಜನದ ಎಕ್ಸ್ಪೆಕ್ಟೇಷನ್ ಐತಿ. ಸೊ ಮೂರನೇ ಪಾಯಿಂಟ್ ಬಂದ್ಬಿಟ್ರೆ ಏನಪ್ಪಾ ಅಂತಂದ್ರೆ, ಕ್ಯಾಪಿಟಲ್ ಗೇನ್ ಮತ್ತು ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಕ್ಟೇಷನ್. ಕ್ಯಾಪಿಟಲ್ ಗೇನ್ ಮತ್ತು ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂತಂದ್ರೆ, ಸೊ ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ದಾಗ ಇನ್ವೆಸ್ಟ್ ಮಾಡಿರ್ತಾರ. ಭಾಳ 1 ವರ್ಷದ ನಂತರ ಏನಿಟ್ಟಿರ್ತಾರ ಅದ ಕ್ಯಾಪಿಟಲ್ ಗೇನ್ ಆಕೈತಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಕೈತಿ. 1 ವರ್ಷದ ನಂತರ ಏನು ಇನ್ವೆಸ್ಟ್ಮೆಂಟ್ ಇರ್ತಲ್ಲ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಕೈತಿ. ಸೊ ಅದರಿಂದ ಬಂದಿರೋಂಥ ಆದಾಯ ಮ್ಯಾಗ ಟ್ಯಾಕ್ಸ್ ರಿಲೀಫ್ ಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಜನದ ಇರ್ತೈತಿ. ಸೊ ಕ್ಯಾಪಿಟಲ್ ಗೇನ್ ಇನ್ವೆಸ್ಟ್ಮೆಂಟ್ ಹೌದ. ಆಮೇಲೆ ಕ್ಯಾಪಿಟಲ್ ಗೇನ್ ರೂಲ್ಸ್ ಸಿಂಪ್ಲಿಫೈ ಆಗ್ಬೇಕು ಅನ್ನೋದು ಒಂದು ಇರ್ತೈತಿ. ಯಾಕಂದ್ರೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ಗೆ ಕ್ಲಾರಿಟಿ ಮತ್ತು ಕಾನ್ಫಿಡೆನ್ಸ್ ಬೇಕಾಕೈತಿ. ಸೊ ಇದರಿಂದ ಕ್ಯಾಪಿಟಲ್ ಗೇನ್ ಮತ್ತು ಇನ್ವೆಸ್ಟ್ಮೆಂಟ್ಗೆ ಒಂದು ರಿಲೀಫ್ ಅನ್ನೋದು ಖಂಡಿತ ಬೇಕೇ ಬೇಕಾ. ನೆಕ್ಸ್ಟ್ ಅದೇ ರೀತಿಯಾಗಿ ಫಿಕ್ಸ್ಡ್ ಡಿಪಾಸಿಟ್ ಮತ್ತು ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ ಅಂತ ಇರ್ತೈತಿ. ಸೊ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ ಮೊದಲಿಂದ ಎಲ್ಲರೂ FD ಮಾಡ್ತಿರ್ತಾರೆ. ಸೊ ಆ FD ಮೇಲೆ ಬರುವಂಥ ಇಂಟ್ರೆಸ್ಟ್ನು ಟ್ಯಾಕ್ಸ್ ಆಗ್ತಿರ್ತೈತಿ. ಸೊ ಆ ಟ್ಯಾಕ್ಸ್ ಬರ್ಡನ್ ಕಡಿಮೆ ಮಾಡ್ಬೇಕು ಅನ್ನೋದು ಸಾಮಾನ್ಯ ಜನದ ಒಂದು ಎಕ್ಸ್ಪೆಕ್ಟೇಷನ್ ಇರ್ತೈತಿ. ಈ ಸೀನಿಯರ್ ಸಿಟಿಜನ್ಗೆ ಎಕ್ಸ್ಟ್ರಾ ಒಂದು ಬೆನಿಫಿಟ್ ಕೊಡ್ಬೇಕು. ಸೊ ಸೇಫ್ ಇನ್ವೆಸ್ಟ್ಮೆಂಟ್ ಪೀಪಲ್ಗೆ ಒಂದು ರಿಲೀಫ್ ಕೊಡ್ಬೇಕು ಅನ್ನೋದು ಕಾಮನ್ ಜನದ ಎಕ್ಸ್ಪೆಕ್ಟೇಷನ್. ಸೊ ಅದೇ ರೀತಿಯಾಗಲಿ ರಿಟೈರ್ಮೆಂಟ್ ಪ್ಲಾನಿಂಗ್ NPS, PF, ಪೆನ್ಷನ್ ಸ್ಕೀಮ್ಗೆ ಮೋರ್ ಟ್ಯಾಕ್ಸ್ ಬೆನಿಫಿಟ್ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾರೆ. ಸೊ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಫೋಕಸ್ ಮಾಡ್ತಿರ್ತಾರೆ ಅನ್ನೋ ಕಾರಣಕ್ಕೆ ರಿಟೈರ್ಮೆಂಟ್ ಪ್ಲಾನಿಂಗ್
ಅವ್ರಿಗೆ ಒಂದು ಬೆನಿಫಿಟ್ ಬೇಕನ್ನೋದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರ್ತೈತಿ. ಎಲ್ಲರಿಗೂ ಮೋಸ್ಟ್ ಇರೋದಂತಂದ್ರೆ ಪರ್ಸನಲ್ ಫೈನಾನ್ಸ್ ಒಂದು ಕಾಮನ್ ಮ್ಯಾನ್ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸಾಮಾನ್ಯ ಜನರಿಂದ ಬಜೆಟ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರಪ್ಪ ಅಂತಂದ್ರೆ, ಸೊ EMI ನಂದು ಬರ್ಡನ್ ಕಡಿಮೆ ಆಗಬೇಕು, ಇನ್ಫ್ಲೇಷನ್ ಕಂಟ್ರೋಲ್ ಕಡಿಮೆ ಆಗಬೇಕು. ಏನಪ್ಪ ಇನ್ಫ್ಲೇಷನ್ ಅಂದ್ರೆ, ಸೊ ಇವತ್ತಿನ ₹100 ಒಂದು ವರ್ಷ ಆದ್ಮೇಲೆ ಆ ₹100 ವ್ಯಾಲ್ಯೂ ಕಡಿಮೆ ಆಕೈತಿ. ಸೊ ಆ ಇನ್ಫ್ಲೇಷನ್ ಒಂದು ಲೆವೆಲ್ಗೆ ಇರಬೇಕು ಅನ್ನೋದು, ಒಂದು ಇನ್ಫ್ಲೇಷನ್ ಕಂಟ್ರೋಲ್ ಆಗಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಸಾಮಾನ್ಯ ಜನತೆ. ಆಮೇಲೆ ಎಜುಕೇಶನ್ ಲೋನ್ ಮ್ಯಾಗೆ ಇಂಟ್ರೆಸ್ಟ್ ಇರ್ತೈತಿ. ಸೊ ಆ ಇಂಟ್ರೆಸ್ಟ್ನ ಸ್ವಲ್ಪ ರಿಲೀಫ್ ಆಗ್ಬೇಕು ಅನ್ನೋದು ಸಾಮಾನ್ಯ ಜನದ ಕನಸು. ಸೊ ಕಾಸ್ಟ್ ಆಫ್ ಲಿವಿಂಗ್ ಕಂಟ್ರೋಲ್ ಪಾಲಿಸಿ ತರಬೇಕು. ಸೊ ಇವೆಲ್ಲ ಒಂದು ಗೋಲ್ ಇರ್ತೈತಿ. ಸೊ ಸೇವ್ ಮೋರ್, ಸ್ಪೆಂಡ್ ಲೆಸ್, ಸೊ ಇನ್ವೆಸ್ಟ್ಮೆಂಟ್ ವೈಸ್ಲಿ. ಸೊ 5ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಬಿಸ್ನೆಸ್, MSME ಆ್ಯಂಡ್ ಪ್ರೊಫೆಷನಲ್ಸ್ ಎಕ್ಸ್ಪೆಕ್ಟೇಷನ್ಸ್. ಬಿಸ್ನೆಸ್ ಮಾಡೋರು ಮತ್ತು ಪ್ರೊಫೆಷನಲ್ಸ್, ಸೊ ಕನ್ಸಲ್ಟೆಂಟ್ಸ್, CA, ಇವೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇರ್ತಾರೆ. ಏನಪ್ಪಾ ಅಂತಂದ್ರೆ ಸ್ಮಾಲ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ಸ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂತಂದ್ರೆ, ಸೊ ಟ್ಯಾಕ್ಸ್ ಕಂಪ್ಲೈನ್ಸಸ್ ಒಂದು ಸಿಂಪ್ಲಿಫೈ ಆಗ್ಬೇಕು ಅನ್ನೋದು, ಆಮೇಲೆ ಫೇವರ್ ನೋಟಿಸ್ ಮತ್ತು ಪೆನಾಲ್ಟೀಸ್ ಕಡಿಮೆ ಮಾಡಬೇಕು ಅನ್ನೋದು, MSME ಇನ್ವೆಸ್ಟ್ಮೆಂಟ್ಸ್ ಅಂಡ್ ಕ್ರೆಡಿಟ್ ಸಪೋರ್ಟ್ ಜಾಸ್ತಿ ಆಗ್ಬೇಕು ಅನ್ನೋದು, GST ಪ್ಲಸ್ ಇನ್ಕಮ್ ಟ್ಯಾಕ್ಸ್ ಸಿಸ್ಟಮ್ ಫ್ರೆಂಡ್ಲಿ ಆಗ್ಬೇಕು ಅನ್ನೋದು ಭಾಳಷ್ಟು ಪ್ರೊಫೆಷನಲ್ಗೆ ಒಂದು ಇದೈತಿ. ಬಿಸ್ನೆಸ್ ಮ್ಯಾನ್ಗೆ ಆಯ್ತು, ಪ್ರೊಫೆಷನಲ್ಗೆ ಆಯ್ತು, ಒಂದು ಎಕ್ಸ್ಪೆಕ್ಟೇಷನ್ ಐತಿ. ಸೊ ಓವರ್ ಆಲ್ ಬಜೆಟ್ ನೀವು ತೊಗೊಳತ್ರ ಜನರದ ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂತಂದ್ರೆ ಮಿಡ್ಲ್ ಕ್ಲಾಸ್ ಫ್ರೆಂಡ್ಲಿ ಆಗಿ ಟ್ಯಾಕ್ಸ್ ಚೇಂಜಸ್ ಆಗ್ಬೇಕು, ಆಮೇಲೆ ಸ್ಟ್ರಾಂಗ್ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಸಪೋರ್ಟ್ ಬೇಕನ್ನೋದು, ಆಮೇಲೆ ಸಿಂಪ್ಲಿ ಮತ್ತು ಟ್ರಾನ್ಸ್ಪರೆಂಟ್ ಟ್ಯಾಕ್ಸ್ ಸಿಸ್ಟಮ್ ಬರ್ಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಐತಿ. ಗ್ರೋತ್ ಪ್ಲಸ್ ವೆಲ್ಫೇರ್ ಬ್ಯಾಲೆನ್ಸ್ಡ್ ಒಂದು ಅಪ್ರೋಚ್ ಇರ್ತೈತಿ ಗೌರ್ಮೆಂಟ್ ಕಡೆ. ಸೊ ಪರ್ಸನಲ್ ಫೈನಾನ್ಸ್ ಪ್ಲಾನಿಂಗ್ ಸ್ಟ್ರಾಂಗ್ ಆಗೋ ಒಂದು ಬಜೆಟ್ ಬೇಕಾ. ಸೊ ಈ ನೀವು ಬಜೆಟ್ ಬರೋವರೆಗೂ ನೀವು ಅದನ್ನು ಎಕ್ಸ್ಪೆಕ್ಟೇಷನ್ ಬಜೆಟ್ ಬರೋವರೆಗೂ ನೀವು ಈ ಥರ ಮಾಡ್ರಿ. ಸೊ ಕರೆಂಟ್ ಟ್ಯಾಕ್ಸ್ ರಿವ್ಯೂ ಮಾಡ್ಕೊಡ್ರಿ, ಕರೆಂಟ್ ಟ್ಯಾಕ್ಸ್ ಪ್ಲಾನಿಂಗ್ ಬಗ್ಗೆ ರಿವ್ಯೂ ಮಾಡ್ಕೊಡ್ರಿ. ಆಮೇಲೆ ಇನ್ವೆಸ್ಟ್ಮೆಂಟ್ ಡೈವರ್ಸಿಫೈ ಮಾಡ್ಕೊರಿ. ಒಂದ ಕಡೆ ಇನ್ವೆಸ್ಟ್ ಮಾಡಕ್ಕೆ ಹೋಗ್ರಿ, ಮಲ್ಟಿಪಲ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊರಿ, ಡೈವರ್ಸಿಫೈ ಮಾಡ್ಕೊರಿ. ಆಮೇಲೆ ಎಮರ್ಜೆನ್ಸಿ ಫಂಡ್ ಅಂತಲೂ ಕ್ಲಾರಿಟಿ ಮಾಡಿ ಇಟ್ಕೊಡ್ರಿ, ಯಾಕಂದ್ರೆ ಎಮರ್ಜೆನ್ಸಿ ಫಂಡ್ ವೆರಿ ಇಂಪಾರ್ಟೆಂಟ್. ಮಿನಿಮಮ್ ಒಂದು 6 months ಅಂತ ಇಟ್ಕೊಂಡ್ರೆ ಭಾಳ ಒಳ್ಳೇದ. ಸೊ ಪೋಸ್ಟ್ ಬಜೆಟ್ ಬಗ್ಗೆ ವೇಟ್ ಮಾಡ್ರಿ, ನಾ ಅದರದ ಅಪ್ಡೇಟ್ ಕೊಡ್ತೀನಿ. ಸೊ ನಿಮಗೆ ಈ ಬಜೆಟ್ ಬಗ್ಗೆ 26-27 ಎಕ್ಸ್ಪೆಕ್ಟೇಷನ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಆಮೇಲೆ ಕಮೆಂಟ್ ಮಾಡ್ರಿ. ಕಮೆಂಟ್ ಮಾಡೋದ್ರಿಂದ ನಿಮಗೆ ಟ್ಯಾಕ್ಸ್ ಚೇಂಜಸ್ ಎಕ್ಸ್ಪೆಕ್ಟೇಷನ್ ಯಾವುದ್ರ ಬಗ್ಗೆ ಡೀಪ್ ಆಗಿ ಬೇಕನ್ನೋದನ್ನ ನಮ್ಗೆ ಕಮೆಂಟ್ ಮಾಡ್ರಿ. ಆ ವಿಡಿಯೋ ಫುಲ್ ಆಗಿ ನಿಮ್ಗೆ ವಿಡಿಯೋ ಮಾಡಿ ಕೊಡ್ತೀನಿ. ಸೊ ಧನ್ಯವಾದಗಳು, ಥ್ಯಾಂಕ್ ಯು.